ಈ ವಾರ ಪೂರ್ತಿ BB ಟಾಸ್ಕು ಸಿಕ್ಕಾಪಟ್ಟೆ ಮಸ್ತಾಗಿ ನಡೀತು. ನೀವೆಲ್ಲರೂ ಕೂಡ ನೋಡಿರ್ತೀರ. 2 ಗುಂಪುಗಳನ್ನ ಮಾಡಿಟ್ಟಿದ್ರು. ಸೊ ಒಂದು ರೆಸಾರ್ಟ್ನ ಓನರ್ಗಳಾಗಿದ್ದರೆ ಇನ್ನೊಬ್ಬರು ಗೆಸ್ಟ್ಗಳಾಗಿ ಬಂದಿರ್ತಾರೆ. ಸೊ ಓನರ್ಗಳು, ಕ್ಲೀನರ್ಗಳು ಹಾಗೆ ಸಪ್ಲೈಯರ್ಗಳು ಎಲ್ಲರೂ ಕೂಡ ಇರ್ತಾರೆ. ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಆಟ ಎಲ್ಲ ಮುಗಿದ ನಂತರ ಭವ್ಯ ಅವರ ಟೀಮು ಸತತ 29 ಸ್ಟಾರ್ಗಳನ್ನು ತಗೊಂಡು ಮೊದಲನೇ ಸ್ಥಾನವನ್ನು ಗೆದ್ದು ಕ್ಯಾಪ್ಟನ್ಶಿ ಓಟಕ್ಕೂ ಕೂಡ ಆಯ್ಕೆ ಆಯಿತು. 22 ಸ್ಟಾರ್ಗಳನ್ನು ಗೊಂಡಂತಹ ಮಂಜು ಅವರ ಟೀಮು ಸೋತು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಉಳಿತು. ಇದೆಲ್ಲ ಒಂದು ಸೈಡ್ ಒಂದು ಚಿತ್ರಣ. ಆದರೆ ಕಳಪೆ ಕೊಡಬೇಕಾದ್ರೆ ಅಥವಾ ಜೈಲಿಗೆ ಹಾಕಬೇಕಾದ್ರೆ ಇವರು ಹೇಳಿದಂತಹ ಹಲವಾರು ರೀಸನ್ಗಳು ಒಳ್ಳೆ ಗಲೀಜ್ ರೀಸನ್ಗಳಾಗಿದ್ದವು. ಯಾಕಂತ ಹೇಳಿದ್ರೆ ಅಲ್ಲಿ ಹಲವಾರು ಜನ ಗಲೀಜು ಅನ್ನೋ ಪದವನ್ನು ಬಳಸ್ತಾರೆ ನಮ್ಮ ಹನುಮಂತನ ವಿರುದ್ಧ. ಸೊ ಹನುಮಂತ ಈ ಟಾಸ್ಕನ್ನು ಸಿಕ್ಕಾಪಟ್ಟೆ ಗಲೀಜಾಗಿ ನೋಡಿಕೊಂಡ. ಅವನು ಇದ್ದಿದ್ದು ಗಲೀಜಾಗಿದ್ದ. ಅವನು ಮಾಡಿದ ಕೆಲಸಗಳೆಲ್ಲ ಗಲೀಜು ಅನ್ನಿಸ್ತು. ಹೈಜೀನಾಗಿ ಇರಲಿಲ್ಲ. ತುಂಬ ಗಲೀಜಾಗಿತ್ತು. ಈ ಥರ ರೆಸಾರ್ಟ್ಗಳು ಎಲ್ಲೂ ಕೂಡ ಇರಲ್ಲ. ಗಲೀಜ್ ಮೇಂಟೈನ್ ಮಾಡಿರೋಂಥವನು ಹನುಮಂತ. ಅದಕ್ಕೆ ಅವನಿಗೆ ಕಳಪೆ ಕೊಡ್ತೀವಿ ಅಂತ 3-4 ಜನ ಇದೇ ರೀಸನ್ಗಳನ್ನು ಕೊಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಟಾಸ್ಕ್ಗಳನ್ನು ನೋಡ್ತೀವಿ. ಯಾರು ಗಲೀಜು ದೊಡ್ಡ ಮಾತಾಡೋರು ಎಷ್ಟು ಗಲೀಜಾಗಿದ್ದರು ಅಂತ ಹೇಳಿ ನೀವೇ ನೋಡ್ಬೋದು. ಮೊದಲನೇ ಗಲೀಜು ಅಂತ ಹೇಳಿದರೆ ತ್ರಿವಿಕ್ರಮ್ ಅವರು. ಸೊ ನೀರನ್ನು ಕೇಳ್ತಾರೆ. ಮನೆಗೆ ರೆಸಾರ್ಟಿಗೆ ಬಂದಂತಹ ಗೆಸ್ಟ್ಗಳು ಸಿಂಕಲ್ಲಿರುವಂತಹ ನೀರನ್ನು ತುಂಬಿ ಕೊಟ್ಟಿರ್ತಾರೆ. ಅದನ್ನು ಅವ್ರು ಕುಡಿಬೇಕಾದ್ರೂ ಕೂಡ ಬೇಡ ಅಂತಲೂ ಕೂಡ ಹೇಳಲ್ಲ. ನಂತರ ಅವರಿಗೆ ಮಾಡಿದಂತಹ ಅಡುಗೆನ ಎಲ್ಲರೂ ಕೂಡ ಕಚ್ಚಿ ತಿಂದು ಅವರಿಗೆ ಆ ಎಂಜಲಿನ ಆ ಊಟವನ್ನು ಗೆಸ್ಟ್ಗಳಿಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಭವ್ಯ ಕೂಡ ಪಾಲ್ಗೊಂಡಿರ್ತಾಳೆ, ಜೊತೆಗೆ ರಜತ್ ಪಾಲ್ಗೊಂಡಿರ್ತಾನೆ, ಹಾಗೆ ಧನರಾಜ್ ಕೂಡ ಪಾಲ್ಗೊಂಡಿರ್ತಾನೆ. ಇನ್ನೊಂದು ಟಾಸ್ಕ್ ಬರುತ್ತೆ. ಜ್ಯೂಸನ್ನು ಕೇಳಿರುವಂತಹ ಗೆಸ್ಟಿನ ಜ್ಯೂಸನ್ನು ಕಚ್ಚಿಕೊಂಡು ಕುಡಿದು ಧನರಾಜ್ ಅವರು ಮತ್ತೆ ಅದೇ ಜ್ಯೂಸನ್ನು ಗೆಸ್ಟ್ಗಳಿಗೂ ಕೂಡ ಕೊಡ್ತಾರೆ. ಅದನ್ನು ಚೇಂಜ್ ಮಾಡಲ್ಲ, ಅದೇ ಇದನ್ನು ಕೊಡ್ತಾರೆ, ಅವರು ತಿನ್ಕೋತಾರೆ. ಹಾಗೆ ಹಲವಾರು ಗಲೀಜುಗಳನ್ನು ಮಾಡಿರುವಂತಹ ಇವರು ಪಾಪ ಹನುಮಂತನ ಗಲೀಜು ಅಂತಾರೆ. ಗಲೀಜು ಅಂತ ಯಾವ ರೀತಿ ಹೇಳ್ತಾರೆ ಅಂದರೆ, ಅವನು ಯಾವುದೇ ಐಟಮ್ಗಳನ್ನ ಪ್ಲೇಟಲ್ಲಿ ಇಟ್ಕೊಂಡು ಹೋಗ್ತಿರಲಿಲ್ಲ, ಕೈಯೆಲ್ಲ ತಂದು ಕೊಡ್ತಾ ಇದ್ದ ಅಂತ. ಅದು ಗಲೀಜಂತೆ. ಇವರು ಎಂಜಲ್ ಮಾಡಿ ಗೆಸ್ಟ್ಗಳಿಗೆ ಕೊಟ್ಟಿದ್ದು ಗಲೀಜಲ್ಲ. ಅಥವಾ ಸಿಂಕ್ ನೀರನ್ನು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರೂ ಅವರು ಅದೇ ಕುಡಿಲಿ ಅಂತ ಕೊಟ್ಟಿದ್ದು ಗಲೀಜಲ್ಲ. ಅವರು ಮಾಡಿದಂತಹ ಅಡುಗೆಯನ್ನು ಅರ್ಧ ತಿಂದು ಅದೇ ಎಂಜಲಿನ ಊಟವನ್ನು ಗೆಸ್ಟ್ಗಳಿಗೆ ಕೊಟ್ಟಿದ್ದು ಗಲೀಜಲ್ಲ. ಹನುಮಂತ ಕೈಯಿಂದ ತಂದು ಕೊಟ್ಟಿದ್ದು ಗಲೀಜು ಅಂದರೆ ನೀವು ಅವನಿಗಿಂತ ಎಷ್ಟು ದೊಡ್ಡ ಗಲೀಜು ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಾರ ಸುದೀಪ್ ಅವರು ಕ್ಲಾಸ್ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಗಲೀಜಿನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ನಮಗೆ ತಿಳಿಸಿ. ಥ್ಯಾಂಕ್ ಯು.